ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕೊಪ್ಪಳ ಜಿಲ್ಲೆ ಬೀಜೋತ್ಪಾದನೆಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಹಬ್ ಎನಿಸಿಕೊಂಡಿದೆ. ಆದರೆ ಇದರಲ್ಲಿ ತೊಡಗಿಸಿಕೊಂಡಿರುವ ರೈತ ಸಮೂಹಕ್ಕೆ ಸರ್ಕಾರದಿಂದ ಅಗತ್ಯ ಕಾನೂನಿನ ರಕ್ಷಣೆ ಇಲ್ಲದೆ ಅಭದ್ರತೆ ಎದುರಾಗಿದೆ ಎಂದು ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಷ್ಟಗಿ ಪಟ್ಟಣದ ಎಪಿಎಂಸಿ ರೈತರ ಭವನದಲ್ಲಿ ಭಾನುವಾರ ದಿನ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತಿ, ಪುಷ್ಪ, ತರಕಾರಿ ಸೇರಿದಂತೆ ವಿವಿಧ ಆಹಾರ ಧಾನ್ಯಗಳ ಬೀಜೋತ್ಪಾದನೆ ಖಾಸಗಿ ಕಂಪನಿಗಳ ಸಹಕಾರ ಹಾಗೂ ಒಪ್ಪಂದ ಮೂಲಕ ನಡೆಯುತ್ತಿದೆ. ಆದರೆ ರೈತರೊಂದಿಗಿನ ಕರಾರು ಒಪ್ಪಂದಕ್ಕೆ ಅಗತ್ಯ ಕಾನೂನಿನ ರಕ್ಷಣೆ ಇಲ್ಲದ್ದರಿಂದ ಬೀಜೋತ್ಪಾದನೆಯಲ್ಲಿ ಶ್ರದ್ಧೆಯಿಂದ ತಮ್ಮನ್ನು ತೊಡಗಿಸಿಕೊಂಡ ಸಹಸ್ರಾರು ರೈತರಿಗೆ ಖಾಸಗಿ ಕಂಪನಿಗಳು ಹಾಗೂ ಅವುಗಳ ಏಜೆಂಟರುಗಳು ತೂಕ, ದರ, ಗುಣಮಟ್ಟದ ವಿಷಯದ ನೆಪವೊಡ್ಡಿ ರೈತರಿಗೆ ಮೋಸ ಮಾಡುತ್ತಿರುವುದು ಹೆಚ್ಚು ಕಂಡುಬರುತ್ತಿದೆ ಎಂದರು. ಸದ್ಯ ಬರಗಾಲದ ಪರಿಸ್ಥಿತಿ ಎದುರಾಗಿದ್ದರೂ ರೈತರು ಸಾಕಷ್ಟು ಹಣ ವ್ಯಯ ಮಾಡಿ ಕಷ್ಟಪಟ್ಟು ಬೆಳೆದ ಬೀಜಗಳಿಗೆ ನ್ಯಾಯಯುತ ದರ ನೀಡದೆ ವಂಚಿಸಲಾಗುತ್ತಿದೆ. ಇದರಿಂದ ರೈತರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ನೊಂದಿದ್ದಾರೆ. ಈ ನಿಟ್ಟಿನಲ್ಲಿ ರೈತರೊಂದಿಗೆ ಬೀಜೋತ್ಪಾದನೆ ನೆರವು ಪಡೆದುಕೊಂಡಿರುವ ಖಾಸಗಿ ಕಂಪನಿಗಳನ್ನು ಕಾನೂನಿನ ಒಪ್ಪಂದದ ಚೌಕಟ್ಟಿಗೆ ತರುವ ಅಗತ್ಯವಿದೆ ಎಂದು ಹೇಳಿದರು. ಕಳೆದ ವರ್ಷ ಆಗಸ್ಟ್ ವೇಳೆ ಬೀಜದ ಕಂಪನಿಗಳ ಏಜೆಂಟರೊಂದಿಗೆ ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು ಸಭೆ ನಡೆಸಿ ಕಂಪನಿಗಳು ಮತ್ತು ರೈತರ ಮಧ್ಯೆ ಎದುರಾಗಿದ್ದ ಸಮಸ್ಯೆಗೆ ಪರಿಹಾರ ಸೂಚನೆ ನೀಡಿ ಕಡ್ಡಾಯವಾಗಿ ಕರಾರು ಒಪ್ಪಂದ ಮಾಡಿಕೊಂಡೇ ಬೀಜೋತ್ಪಾದನೆಯಲ್ಲಿ ತೊಡಗಲು ತಾಕೀತು ಮಾಡಿದ್ದರು. ಆದರೆ ಜಿಲ್ಲಾಧಿಕಾರಿಯ ಸೂಚನೆಯನ್ನು ಯಾವ ಕಂಪನಿಗಳು ಪಾಲಿಸಿಲ್ಲ ಎಂದರು. ಈ ವಿಷಯದಲ್ಲಿ ಕಳೆದ ವರ್ಷ ಜಿಲ್ಲಾಧಿಕಾರಿ ಬರೆದ ಪತ್ರಕ್ಕೆ ಮಾರ್ಗಸೂಚಿ ಒದಗಿಸಿರುವ ಕೃಷಿ ಇಲಾಖೆ ಆಯುಕ್ತರು ಖಾಸಗಿ ಬೀಜದ ಕಂಪನಿಗಳ ಕಾರ್ಯವ್ಯಾಪ್ತಿ, ಮಾರಾಟ ಮತ್ತು ವಹಿವಾಟಿಗೆ ಸಂಬಂಧಿಸಿದ್ದಾಗಿರುವುದರಿಂದ ಕಂಪನಿಗಳು ಕರಾರು ಒಪ್ಪಂದ ಮಾಡಿಕೊಳ್ಳುವುದು ಕಡ್ಡಾಯ. ಒಪ್ಪಂದ ಪತ್ರದ ಪ್ರತಿಯನ್ನು ಜಿಲ್ಲಾಧಿಕಾರಿ, ತಹಶೀಲ್ದಾರರು, ಎಪಿಎಂಸಿ, ತೋಟಗಾರಿಕೆ, ಕೃಷಿ ಇಲಾಖೆಗೆ ನೀಡಬೇಕು. ಒಪ್ಪಂದ ನಿಯಮಗಳನ್ನು ಉಲ್ಲಂಘಿಸಿದ್ದರೆ ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ತಮ್ಮ ಹಂತದಲ್ಲಿಯೇ ಕ್ರಮ ಜರುಗಿಸಬಹುದು ಎಂದು ಸ್ಪಷ್ಟಪಡಿಸಿದ್ದರು. ಈ ನಿಯಮಗಳ ಪಾಲನೆಯಾಗಿದ್ದರೆ ರೈತರಿಗೆ ಅನ್ಯಾಯ ಆಗುವುದನ್ನು ತಪ್ಪಿಸಲು ಸಾಧ್ಯವಿತ್ತು. ಆದರೆ ಯಾವುದೇ ಕಂಪನಿಗಳು ರೈತರೊಂದಿಗೆ ಈಗಲೂ ಕರಾರು ಒಪ್ಪಂದ ಮಾಡಿಕೊಳ್ಳದೆಯೇ ಬೀಜೋತ್ಪಾದನೆಯಲ್ಲಿ ತೊಡಗಿರುವುದು ಕಂಡುಬರುತ್ತಿದೆ. ಜಿಲ್ಲಾಡಳಿತ ಈಗಲೇ ಪರಿಶೀಲನೆಗೆ ಮುಂದಾಗಬೇಕು ಎಂದರು. ಅಲ್ಲದೆ ಯಾವುದೇ ರೀತಿಯ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ರೈತರನ್ನು ಕಾನೂನಾತ್ಮಕ ರೀತಿಯಲ್ಲಿ ಸಂಘಟಿಸುವ ಉದ್ದೇಶ ತಾವು ಹೊಂದಲಾಗಿದ್ದು, ಈ ವಿಷಯದಲ್ಲಿ ರೈತರು ತಮ್ಮ ಮೊಬೈಲ್ ಸಂಖ್ಯೆ 9845867606 ಅನ್ನು ಸಂಪರ್ಕಿಸುವಂತೆ ನಜೀರ್ ಸಾಬ್ ಮುಲಿಮನಿ ಅವರು ಮನವಿ ಮಾಡಿದ್ದಾರೆ. ಈ ವೇಳೆ ರೈತ ಸಂಘಟನೆ ಪ್ರಮುಖರಾದ ದೊಡ್ಡಪ್ಪ ಸಜ್ಜಲಗುಡ್ಡ, ಯಮನೂರ್ ಮಡಿವಾಳ್, ಮುರ್ತುಜಾ ಕಲಾಲಬಂಡಿ, ರೈತ ಮಹಿಳೆ ಶೈನಾಜ್ ಬಿ ಜಮಾದಾರ್ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಸಮಸ್ತ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ಅಂದರೆ ಹತ್ತಿ ಪ್ಲಾಟ್ ಬೆಳೆಗಳಲ್ಲಿ ತೊಡಗಿರುವ ರೈತ ಬಂಧುಗಳೇ, ತಾವು ಕಡ್ಡಾಯವಾಗಿ ಯಾವ ಕಂಪನಿಯವರು ನಿಮಗೆ ಬೀಜ ಕೊಡ್ತಾರೆ ಅದರ ಮುಂಚಿತವಾಗಿ ಕಡ್ಡಾಯವಾಗಿ ತಾವು ₹100 ಬಾಂಡಲ್ಲಿ ಕರಾರು ಪತ್ರ ಮಾಡುವುದು ಕಡ್ಡಾಯ ಆಗಿದೆ. ಈಗಾಗಲೇ ಹಿಂದಿನ ವರ್ಷ ಬಿತ್ತಿದ 2 ತಿಂಗಳ ನಂತರ ಕಂಪನಿಯವರು 2 ಕ್ವಿಂಟಲ್ ತೊಗೊಳ್ತೀವಿ ಅಂಥೇಳಿ ತಗಾದೆ ತೆಗೆದಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಜೊತೆಗೆ ರೈತ ಮುಖಂಡರ ಜೊತೆಗೆ ಮತ್ತು ಆಯಾ ಕಂಪನಿಯ ಅಧಿಕಾರಿಗಳೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳದಲ್ಲಿ ಸಭೆಯನ್ನು ಕರೆದಿದ್ದರು. ಅವತ್ತು ನಾವು ಇದನ್ನು ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ತರಬೇಕು ಬೀಜೋತ್ಪಾದನೆಯನ್ನು ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೃಷಿ ಆಯುಕ್ತರು ಬೆಂಗಳೂರು ಇವರಿಗೆ ಸುಮಾರು 17 ಅಂಶಗಳನ್ನು ಹಾಕಿ
ರೈತರಿಗೆ ಅನುಕೂಲ ಆಗುವಂತೆ ಇದನ್ನು ಕಾನೂನು ಮಾಡಬೇಕು ಅಂಥೇಳಿ ಪತ್ರ ಬರೆದಿದ್ದರು. ಆದರೆ ಆ ಪತ್ರಕ್ಕೆ ಉತ್ತರ ಬರೆದಿರುವಾಗ ಕೃಷಿ ಆಯುಕ್ತರು, ಕೃಷಿ ಇಲಾಖೆಯವರು ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ರೈತರು ಯಾರು ಬಿತ್ತನೆ ಮಾಡ್ತಾರೆ, ಬೀಜೋತ್ಪಾದನೆಯಲ್ಲಿ ತೊಡಗ್ಯಾರ, ಅವರು ಕಂಪನಿಯ ಜೊತೆಗೆ ನೇರವಾಗಿ ಕರಾರು ಮಾಡ್ಕೋಬೇಕು. ಆ ಕರಾರು ಇತ್ತು, ಆ ಕರಾರು ಮಾಡಿಕೊಂಡು ಅದನ್ನು ನೋಟ್ರಿ ಮಾಡ್ಕೋಬೇಕು. ಯಾರ ಹತ್ರ ಆ ಕರಾರು ಪತ್ರ ಇರ್ತದೆ, ಅವ್ರಿಗೇನಾದರೂ ಕಂಪ್ನಿಯವರು ಅನ್ಯಾಯ ಮಾಡಿದನಂತಂದರೆ ಅಲ್ಲಿಯ ಸ್ಥಳೀಯ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಮಾನ್ಯ ತಹಶೀಲ್ದಾರರು ಆಯಾ ಕ್ಷೇತ್ರ ಮತ್ತು APMC ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಅಥವಾ ನ್ಯಾಯ ಕೊಡಿಸಲಿಕ್ಕೆ ಅವಕಾಶ ಇರ್ತೈತಿ. ಇದು ತಪ್ಪಿಯೂ ಕೂಡ ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ. ಹೀಗಾಗಿ ಕಡ್ಡಾಯವಾಗಿ ಯಾರು ಪ್ಲಾಟ್ ಬೆಳೆಗಳನ್ನು ಮಾಡ್ತಾ ಇದ್ದೀರಿ ಅವ್ರು ದಯವಿಟ್ಟು ಕರಾರು ಮಾಡ್ಕೋಬೇಕು ಕಡ್ಡಾಯವಾಗಿ ಕಂಪ್ನಿಯವರೊಂದಿಗೆ ಅಂತ ಇದನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಜೀರ್ ಸಾಬ್ ಮುಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ.